ನೀನು ಇಂಥರ ಹತ್ರ ಎಲ್ಲನ ತುಂಬಾ ನೊಂದು ಬಿಟ್ಟಿದೀಯ ಸುಗುಣ. ನೀನು ತುಂಬ ಕಷ್ಟ ಬಿದ್ದಿದೆಯಾ ಕಣೆ. ನಾನೀಗ ನೋಡಿದ್ರೆ ಇವಾಗ ಗೊತ್ತಾಗ್ತೈತೆ. ಅಯ್ಯೋ ಭಾರಿ ಇದ್ದಾರೆ ಕಣ, ಒಬ್ರಿಗಿನ್ನ ಒಬ್ರು ಎಂಥ ಜನಗಳು ಸುಗುಣ. ನಿನ್ನ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ವಾಸಿ ಆಯಿತು. ಅಯ್ಯೋ ರೀ, ಎಂತೆಂಥ ಜನಗಳಿದ್ದಾರೆ ಗೊತ್ತಾ ಇಲ್ಲಿ, ಹೇಳ್ಬಾರ್ದು. ಅಯ್ಯೋ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಈಗ ನೆಟ್ಟಗೆ ಜೀವನ ಮಾಡಿದ್ರೆ ಮಾತ್ರ ಕಾಲ. ನಾನು ಏನೋ ಅಂದ್ಕೊಂಡಿದ್ದೆ, ಅದೇನೋ ಆಯ್ತು. ಇವಾಗ ಬುದ್ಧಿ ಬಂದೈತೆ ನನಗೆ. ಈ ಬುದ್ಧಿ ನನಗೆ ಮುಂಚೆಲ್ಲ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅನ್ನಿಸ್ತೈತೆ. ಹೇಳ್ಬಾರ್ದು ಬಿಡು, ನನಗೆ ಇಂಥ ಬುದ್ಧಿ ಇರಲಿಲ್ಲ ಅವಾಗ ಏನೋ ನನ್ನ ಮನಸ್ಸು ಸರಿ ಇರಲಿಲ್ಲ, ನನಗೂ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನನಗೆ ಬುದ್ಧಿ ಬಂದೈತಿ. ಇಂಥ ಮನಸ್ಸು ಇಂಥ ಬುದ್ಧಿ ಇದ್ದಿದ್ರೆ ನಾನು ಹಿಂಗಾಗೋದಕ್ಕೆಲ್ಲ ಬಿಡ್ತಿರ್ಲಿಲ್ಲ. ನಮ್ಮ ಬಿಡಮ್ಮ ಹೋಗ್ಲಿ, ನಮ್ಮ ಮನೆಯವ್ರ ನಾವು ಚೆನ್ನಾಗಿದ್ರು ಸಾಕತ್ತ. ಚೆನ್ನಾಗಿರ್ರಿ. ಎಲ್ಲನ ನೀವೆಲ್ಲರೂ ಚೆನ್ನಾಗಿರ್ರಿ. ನೀವೆಲ್ಲ ಚೆನ್ನಾಗಿರೋದೇ ಬೇಕಾಗಿರೋದು. ಮಾವ ಬನ್ನಿ ಮಾವ, ಏನು ನಿಮಗೆಲ್ಲ ಗೊತ್ತಾಯ್ತಾ ವಿಷಯ? ಎಲ್ಲ ಗೊತ್ತಾಯ್ತು ಕಣಮ್ಮ. ನಾನು ಬರಲಿಲ್ಲ, ಸುಮ್ಮನೆ ವಾರಂಗೆ ನಿಂತ್ಕೊಂಡಿದ್ದೆ. ನೋಡೋಣ ಅದಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ನೀನು ವರ್ಷ ಒಳ್ಳೆ ಕೆಲಸ ಮಾಡಿದ್ದೀರ. ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಅಂದಿದ್ರೆ ಸುಮ್ಮನೆ ಇಲ್ಲದ್ದೆಲ್ಲ ಜಗಳ ಮಾಡ್ಕೋಬೇಕಾಯ್ತು. ಹೆಂಗೆ ಪೊಲೀಸ್ನವ್ರು ಬರೋದಕ್ಕೆ ಮನೆ ಖಾಲಿ ಮಾಡಿಸಿರು, ಹೇಳ್ದಲ್ಲೇ ಮನೆ ಖಾಲಿ ಮಾಡಿದ್ರು. ಬಾರಪ್ಪ ಬಾ, ಇತ್ಲ ಕೂಕ ಬಾ. ಲಕ್ಷ್ಮಣಿ ಬಾ ಕುತ್ಕೋ ಬಾ ಈ ಕಡೆ. ಹೆಂಗ ಬಿಡ ಮತ್ತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಕೆ ಹೇಳ್ದಲೆ ಹೋದ್ರು ಅವರು. ಇನ್ನು ನಿಮ್ಮ ಮನೆ ಕಟ್ಟೋದ್ಕಾಗಲಿ ಯಾಕೂ ತೊಂದರೆ ಇರಲ್ಲ, ಸುಮ್ಕಿರು. ಎಲ್ಲದಕ್ಕೂ ಅನುಕೂಲ ಆಗುತ್ತೆ ನಿನಗೆ ಇವಾಗ. ನಾನು ಹಂಗೆ ಅನ್ಕೊಂತಿದ್ದೆ, ಸುಮ್ಮನೆ ಕಂಪ್ಲೇಂಟ್ ಕೊಟ್ರಿ ವಾಶಿ ಅಂತ ಹೇಳಿ ಹೆಂಗತ್ತ ಒಳ್ಳೇದು ಮಾಡಿದೆ ಬಿಡಮ್ಮತ್ತ. ಇಲ್ಲೋಡಿ ಅಣ್ಣ, ನೀನು ನಮ್ಮ ಅಣ್ಣ ಇದ್ದಂಗೆ. ಇಲ್ಲೋಡಿ ನೀನು ಏನು ತಲೆ ಕೆಡಿಸಿ ಬರ, ಏನು ಇವೆಲ್ಲನ ಇದ್ದವೇನೆ ಸಮಾಜದಾಗ. ಇಂಥವೆಲ್ಲನ ಜಗಳ ಕಿತ್ತಾಟ ಇಂಥವೆಲ್ಲನ ಇದ್ದವೇನೆ. ಇಲ್ಲೋಡು ನೀನು ಊಟ ಮಾಡ್ಕೊಂಡಣ ಆರೋಗ್ಯವಾಗಿ ನೀನು ಚೆನ್ನಾಗಿರು ಅಷ್ಟೇನೆ. ನೋಡಪ್ಪ ಎಂತ ಮಾತಾಡ್ತಾ ಇದೆಯಾ. ಸ್ವಂತ ನಮ್ಮಣ್ಣ ಅದನ್ಗೆ ಇರಲಿಲ್ಲ ಇದು. ನಮ್ಮಣ್ಣ ನಮ್ಮ ಅತ್ತಿಗೆ ಸ್ವಂತ ನಮ್ಮಣ್ಣ ನಮ್ಮ ಅತ್ತಿಗೆ ಇರಲಿಲ್ಲ. ಇವತ್ತು ನೀನು ನನ್ನ ತಮ್ಮ ಅಂತ ಅಣ್ಣ ಚೆನ್ನಾಗಿರೋಣ ಅಂತ ಹೇಳಿ ಹೇಳ್ತಾ ಇದೆಯಾ ತಮ್ಮನಾಗಿ. ನನಗಂತೂ ತುಂಬ ಖುಷಿ ಆಯ್ತು ಕಣಪ್ಪ. ನಮ್ಮ ಮಾವ ಅಷ್ಟೇ ಕಣ್ಮಮ್ಮ, ಯಾವತ್ತೂ ಯಾರನ್ನೂ ಬಿಟ್ಕೊಟ್ಟಿಲ್ಲ. ಭಾಳ ಒಳ್ಳೆ ಮನುಷ್ಯ. ಯಾರ ಕಡೆಗೆ ಹೆಂಗೆ ಮಾತಾಡಬೇಕು ನಮ್ಮ ಅತ್ತೆನೇನೆ. ಅದಕ್ಕೇನೆ ಸ್ವಲ್ಪ ಕ್ರ್ಯಾಕು. ಆ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಸುಗುಣ ನೀನು. ಚಂದ್ರಣ್ಣ ಒಳ್ಳೇದಾಗೈತಲ್ಲ ಅಷ್ಟೇನು. ನೀನು ಅಷ್ಟೇ ಕಣಪ್ಪ ಧರಣಿ. ನೀನು ನೋಯ್ಲೋಡು ಸುಗುಣನ ಚೆನ್ನಾಗಿ ನೋಡ್ಕ್ಯ. ಸುಗುಣ ನೀನು ಮಕ್ಳನ್ನ ಚೆನ್ನಾಗಿ ನೋಡ್ಕ್ಯ. ಒಬ್ರಿಗೊಬ್ರು ಸೆನಾಕಿರ್ರಿ. ಏನು ಮನೆ ಐತಿ ಇನ್ನೂ ಸೋರಲ್ಲ ಏನಿಲ್ಲ, ಆಮೇಲೆ ಅತ್ಲ ಕಟ್ಕೊಂಬಂತೀರಿ ಎಲ್ಲನ. ಸೆನಾಕಿರ್ರಿ. ಹುಡುಗರು ಮಕ್ಕ ನೋಡಿದ್ರೆ ಅಂದಂಗೆ ಆಗುತ್ತೆ. ಹಂಗೇನೆ ಹುಡುಗರು ಸೇನಕ್ಕ ಇದ್ದಾವೆ ನೋಡ್ಕೊಂಡು ಸೇನಕ್ಕಿರಮ್ಮ ಸುಗುಣ. ತಡಿಲಿ ಬತ್ತೀನಿ ಇಲ್ಲಿಗ. ಇವ್ರನ್ನ ಒಂದಿಟ್ಟು ಮಾತಾಡಿಸಿ ಆ ಅಮ್ಮ ದುಡ್ಡೈತೆ ಎಂಬುದೊಂದು ಅಹಂಕಾರ ತೋರಿಸ್ತಾ ಐತಿ. ದುಡ್ಡಿದ್ರೆ ಎಲ್ಲ ಅಲ್ಲ, ದುಡ್ಡಿದ್ರೂ ಅದು ಹೆಂಗೆ ಹೋಗುತ್ತೆ ಎಂಬುದು ನಾನು ಆ ಅಮ್ಮನಿಗೆ ತೋರಿಸ್ಬೇಕು, ಸಾಬೀತು ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿರ್ರಿ ದಸ್ಮಕ್ಕ, ಇಲ್ಲಿ ಮಾತಾಡ್ತಿರು ಬತ್ತೀನಿ. ಇಲ್ಲಿ ಹೋಗಿ ಬತ್ತೀನಿ, ಅವ್ರನ್ನ ಮಾತಾಡ್ಸ್ಕೊಂಡು ಒಂದಿಷ್ಟು ಬತ್ತೀನಿ. ಹಂಗೆ ಹಿಂಗೆ ಅಂತ ಹೇಳಿ ನಾನು ಒಂದಿಟ್ಟು ಹೇಳಿದ್ರೆ ಸುಮ್ಮನೆ ಆಗ್ತಾರೆ. ಬೇಡ ಚಂದ್ರಣ್ಣಯ್ಯ, ಎಲ್ಲ ನಿಮ್ಮ ಒಳ್ಳೇದಕ್ಕೆ ಮಾಡ್ತಿರೋದು ಗೊತ್ತಾಗುತ್ತೆ. ಚಂದ್ರಣ್ಣಗೂ ಏನು ಎತ್ತ ಹೆಂಗಿದ್ರೆ ಹೆಂಗೆ ಅಂತ ಅಣ್ಣಗೂ ಅರ್ಥ ಆಗುತ್ತೆ. ಹೆಂಗ ಚೆನ್ನಾಗಿರಪ್ಪ. ಆ ಹುಡುಗರು ನೋಡ್ಕೊಂಡಿಲ್ಲ. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಚಂದ್ರಣ್ಣ ಹೇಳೈತಲ್ಲ ಅಷ್ಟೇನು, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇವಾಗ ಯಾರು ಏನಾನ ಮಾತಾಡ್ಲೇಳು, ನಿಮ್ಮ ಪಡಿಗೆ ನೀವು ಚೆನ್ನಾಗಿರೋದು ಕಡು. ಈಗ ಇಲ್ಲಡಪ್ಪ, ಸುಗುಣನ್ಗೂ ನಿನಗೂ ತಂದಿಕ್ತಾರೆ ಏಣ, ನಿನಗೂ ಸುಗುಣನ್ಗೂ ತಂದಿಕ್ತಾರೆ. ನಿಮ್ಮ ಹುಡುಗಗೂ ನಿನಗೂ ಜಗಳ ತಂದಿಕ್ತಾರೆ. ಏನು ಯಾವ ರೂಪದಾಗ ಬೇಕಾದ್ರೂ ನಿಮ್ಮ ಮನೆಯಾಗೆ ಅವರು ಜಗಳ ಆಡೋವಾಗ ಮಾಡ್ತಾರೆ. ಆದ್ರೆ ನಿಮಗೆ ಅದು ಇರಬೇಕು. ಯಾರು ಏನು ಹೇಳಿದ್ರು ಕೇಳಬಾರ್ದು. ನಾನು ನನ್ನ ಸೊಸೆ, ನನ್ನ ಮಗ, ನನ್ನ ಮೊಮ್ಮಕ್ಕಳು ಅನ್ನೋದು ನಿನಗಿರ್ಬೇಕು ಸುಗುಣ. ನಿನಗೆ ನನ್ನ ಗಂಡ, ನನ್ನ ಮಕ್ಕಳು ಅಂಬದು ನಿನಗಿರ್ಬೇಕು. ಸರಿ ಆಯಿತು. ಅಮ್ಮ ಬರಲಿಲ್ಲ ನಿಮ್ಮಂತಾಗಿತ್ತೇನ? ನಾವು ಅಲ್ಲೇ ಉಳಿಸ್ಕೊಂಡಿದ್ದೀವಿ, ಹೋಗಿ ಮಂತಾಡಿ ಅಂತ ಹೇಳಿ ಈ ಹುಡುಗರು ಇರ್ರಿ ಅಂದೆ. ಅದೇ ಬಂದ್ವು ಅಮ್ಮ. ಅಮ್ಮ ಇಂತಕ್ಕೆ ಹೋಗ್ತೀನಿ ಅಂತ ಅದೇ ಬಂದ್ವು. ಇವತ್ತು ಅಲ್ಲೇನೆ ಏನಾನ ಮಾಡ್ತೀನಿ ಅಡುಗೆನ. ಅದಕ್ಕೇನೆ ಅಲ್ಲೇ ಊಟ ಮಾಡಿರಂತೆ. ಅಲ್ಲೇ ಊಟ ಮಾಡ್ಕೊಂಡು ಬರೀರಂತಿ. ಯಾತು ಮಾಡಕ್ಕೆ ಹೋಗ್ಬೇಡ. ಹುಡುಗರು ಬಂದಾಗಿಂದ ನಾನು ಯಾತು ಮಾಡಿಲ್ಲ ಏನಿಲ್ಲ. ಅದಕ್ಕೇನೆ ಅಣ್ಣ ಬರ್ರಿ ನಮ್ಮ ಮನೆಗೆ ಊಟಕ್ಕೆ. ನಾವು ನಿಮ್ಮರೇನೆ ಇವಾಗ ಅವ್ರು ಕೊಟ್ಟಿರೋರು, ನನ್ನ ಮಗಳೇನೆ ಅವ್ರು ಕೊಟ್ಟಿರೋದು. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಎಷ್ಟೋ ವರ್ಷದ ಪರಿಚಯ ಅನ್ನೋ ಥರ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯಮ್ಮ. ಖುಷಿ ಆಗುತ್ತೆ ನೀನು ಮಾತಾಡ್ಸೋದಕ್ಕೆ. ಹ್ಞೂನಣ್ಣ, ನಾವು ಚೆನ್ನಾಗಿರ್ತೀವಿ. ಈಗ ಯಾವ ಕಡೆಯಿಂದ ಬೇಕಾದ್ರೂ ಅವ್ರು ಜಗಳ ತಂದಿಕ್ಕ ಪ್ರಯತ್ನ ಪಡ್ತಾರೆ. ನೀನು ಅಷ್ಟೇ ಕಣಪ್ಪ. ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಪ್ಪ ಎಂಬುದಿರ್ಬೇಕು ನಿನ್ಗೂ. ಅಷ್ಟೇ, ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ಬೇರೆ ಯಾರೂ ಮೂರನೇವ್ರು ಬರಬಾರ್ದಲ್ಲಿ. ತಿರ್ಗಿ ಬೇರೆ ಹೇಳಿದ್ದೇನ್ಕೂ ಕಿವಿ ಕೊಡಬಾರ್ದು. ಹಂಗಮ್ಮಂಗಿದ್ರೆ ಮಾತ್ರ ನಿಮ್ಮ ಸಂಸಾರ, ನಿಮ್ಮ ಮನೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ತಲೆ ಕೆಡಿಸಬಾರ್ದು. ನೀಟ್ ಯಾರನ್ನ ಮುಂದುವರಿತಾರೆ ಅಂತಂದರೆ ಏನಾನ ಒಂದು ಕಾಲು ಎಳಿಯೋಕ್ಕೆ ನೋಡ್ತಿರ್ತಾರೆ. ಕಾಲು ಎಳೆಯೋ ಜನ ಇದ್ದೇ ಇರ್ತಾರೆ. ನೀವೆಲ್ಲ ಚೆನ್ನಾಗಿರ್ಬೇಕು. ಇವಾಗ ಹೋಗ್ಯವ್ರು ತಾನೆ ಅವರು. ಇವಾಗ ಅವ್ರ ಸುದ್ದಿ ಬೇಡ. ಇನ್ನು ಈಗಳ ಸುಗುಣ ಅವಳು ಸುದ್ದಿಗೆ ಹೋಗ್ಬೇಡ ನೀನು. ಅವಳಾಗಿ ಅವಳು ಬಂದ್ಲಾ ಬಿಡಬೇಡ ಅಷ್ಟೇನೆ. ಇವಾಗ ಅವಳು ಸುದ್ದಿಗೆ ಹೋಗ್ದಂಗೆ ನಿನ್ನ ಪಾಡಿಗೆ ನೀನು ನಿಮ್ಮ ಮಕ್ಕಳು ಓದಿಸ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲ್ತು.
ಲಕ್ಷ್ಮಣಟಿ ಇಲ್ಲಿದ್ದಾಗ ನಾನು ಅವಳ ಸುದ್ದಿಗೆ ಹೋಗ್ಲಿಲ್ಲ. ನಾನು ಬಿಡು ಬಂದೇ ದಿನ ಬಂದಿದ ತಕ್ಷಣ ಏನು ಜಗಳ ಮಾಡೋದಂತ ನಮ್ಮ ಪಾಡಿಗೆ ನಾನಿದ್ದೆ. ಅವಳೇನು ಮಾಡಿದ್ಲು ಈ ಹುಡುಗರ್ಗೆ, ಇಲ್ಲಿದ್ರೆ ಏನಿಲ್ಲ ನಿಮ್ಮೂರ್ಗೆ ಹೋಗ್ರಿ, ಇಲ್ಲೇನಾನ ಇದ್ದುಬಿಟ್ರೆ ನೋಡು ಸರಿಯಾಗಿ ಬಿಟ್ಬಿಡ್ತೀನಿ 2 ಏಟ. ಕಳ್ಳರು ಬರ್ತಾರೆ ಹಿಡ್ಕೊಂಡು ಹೋಗೋರಂತ ಈ ಮಕ್ಳು ನಂಗೆ ಎದುರಿಸೋದು. ಅದಕ್ಕೆ ಅರ್ಧ ನಾನು ಜಗಳ ಮಾಡ್ತಿದ್ದೆ. ಅಷ್ಟೊತ್ತಿಗೆ ವರ್ಷ ಬಾಬು ಬಂದು ಕರ್ಕೊಂಡು ಬಂದರು ನಿಮ್ಮ ಮನೆ ಹತ್ರ. ಈಗ ಸುಗುಣ ಇವಕ್ಕ ಹೇಳ್ತಿರೋದು ಸರಿಯಾಗೈತೆ. ನಾನು ಇನ್ನು ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾನು ಚೆನ್ನಾಗಿ ದುಡಿತೀನಿ, ತಂದಾಕ್ತೀನಿ, ನಮ್ದೇನೈತೆ ಸ್ವಲ್ಪ ಸಾಲ ತೀರಿಸ್ಕೊಂಡು ಇನ್ನು ನಿಮ್ದಂಗೆ ನಾವು ಚೆನ್ನಾಗಿರೋದು ನೋಡೋಣ ಅಷ್ಟೇ. ಇವಕ್ಕ ಹೇಳ್ತೀರಾ ಸರಿಯಾಗೈತೆ. ಅವ್ರ ಸುದ್ದಿಗೆ ಹೋಗ್ಬೇಡ ಅಷ್ಟೇ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಮ್ದೇನೈತೆ ನಾವು ಅಷ್ಟು ನೋಡ್ಕೊಂಬನ. ಅದನ್ನೇ ಹೇಳ್ಬೇಕಾಯ್ತು, ಮಕ್ಳಿಗೆ ತೊಂದರೆ ಆಗೋದಾಗ್ಲೇಳು, ಏನಾನ ಆದರೆ ನೋಡಿ ಸರಿ ಇರಲ್ಲ ಅಂತ ಹೇಳಿ ಓಸಿ ಹೇಳೋಕ್ಕಾಗಲ್ಲ. ಇವಾಗ ನಾನು ಈಗ ಈ ಮನೆಗೆ ಯಾವುದೇ ಅವ್ರು ಬರೋ ಹಕ್ಕಿಲ್ಲ, ಈ ಮನೆಗೆ ಬರೋ ಆಗಿಲ್ಲ, ಅವರು ಮನೆ ಕಟ್ಟಬೇಕಾದ್ರೂ ತಡೆಯೋ ಆಗಿಲ್ಲ ಅಂತೇಳಿ ಇನ್ನೂ ಯಾತೈತೋ ಎಲ್ಲ ಬರ್ಸಿದ್ನ. ಮತ್ತು ನನ್ನ ಹೆಂಡ್ತಿ ಅಂತ ಹೇಳಿ ಅವನೇನೂ ಮಾತಾಡೋಂಗಿಲ್ಲ ಅಂತ ಹೇಳಿ ಏನೇನೋ ಬರ್ಸಿದ್ದೆ. ಅವ್ರು ಓಸು ಅಂತಂದರೆ ಎಷ್ಟು ಇದು ಮಾಡ್ತಾರೆ ಅಂತ ನಾನು ಸುಮ್ಕದು ಹೇಳಲಿಲ್ಲ. ಹೇಳಿದ್ರು ಮಾಡೋರೇನೋ ಪೊಲೀಸ್ನವ್ರು, ಅದೇ ಹೇಳ್ಬೇಕಾಗಿತ್ತು. ಮತ್ತು ಎಲ್ಲ ಹೇಳಿ ಬಾರಿಸಿ ಬಂದೋಬಸ್ತ್ ಮಾಡ್ಕೋಬೇಕು. ನನ್ನ ಮಕ್ಕಳು ಈಗ ನಾನು ತಾಯಿ ಇಲ್ಲದ ಮಕ್ಕಳನ್ನ ನೋಡ್ಕೋಬೇಕು ಅಂತ ನಾನು ಮದುವೆ ಆಗಿನಿ. ನನ್ನ ಗಂಡಗೆ ಇವಾಗ ಹೆಂಡ್ತಿ ಇರಲಿಲ್ಲ, ಅವ್ರಿಗೆ 2 ಮಕ್ಕಳಿದ್ರು. ನಾನು ಅವ್ರು ನೋಡ್ಕೋಬೇಕು ಅಂತೇಳಿ ನಾನು ಮದುವೆ ಆಗಿನಿ. ಆ ಮಕ್ಳಿಗೆ ಏನೋ ತೊಂದರೆ ಕೊಡೋದಾಗಲಿ ಇವ್ರ ಕಡೆಯಿಂದನ ಇದೆಲ್ಲ ಆದರೆ ಇದಕ್ಕೆ ಇವರೇ ಹೊಣೆ ಅಂತ ಬರೆಸ್ಬೇಕಾಯ್ತು. ಹಂಗಾದ್ರೆ ಮತ್ತು ಅವರು ಬೈರೋದು. ಏನು ಚೆನ್ನಾಗಿ ಮಾತಾಡ್ತಮ್ಮ ಮೊಮ್ಮಗಳೇನಲ್ಲೇ? ಹ್ಞೂನಣ್ಣ, ಇನ್ನು ಮರ್ಸಪ್ಪಿಲ್ಲ ಎರ್ಸಪ್ಪನ ಮಗಳು. ಓ ಮಗಳು ಉಂಕಣ ಚೆನ್ನಾಗಿ ಮಾತಾಡ್ತ. ನಮ್ಮ ನೆನ್ನೆಸ್ಲ ಹಂಗೆ ಮಾತಾಡ್ತಿತ್ತು. ಹೊಸಪ್ಪನ ಮಗಳು 2 ಗಂಡು ಹುಡುಗರಾಗಿ ಅಂತಾಳೆ ನಮ್ಮ ತಿರ್ಗ. ಹ್ಞೂನಣ್ಣ, 2 ಗಂಡು ಹುಡುಗರಾಗ್ಯಾವೆ, ಚೆನ್ನಾಗಿದಾವ. ಅವನು ಆಪ್ಷನ್ ಮಾಡಿಸಿ ಸಾಕು 3 ಮಕ್ಕಳು ಅಂತ ಹೇಳಿ. ಸಾಕು ಹೇಳ್ಬಿಡಕ್ಕ, ಸಾಕು 3 ಜನ ಸಾಕಪ್ಪ ಸಾಕು. ನಮ್ಮ ಅಮ್ಮನಿನ ಒಬ್ಬಳನ್ನ ಸಾಕಾಗಲ್ಲ. ಸಾಕಂತ ತಡಿ ಅವರು. ನೀನು ಇಪ್ಪಟ್ಟು ಅಣ್ಣರ್ ಕೊಟ್ಟು ಆಟ ಆಡಬೇಕು. ನೀವು ಅಷ್ಟೇ ಕಣಪ್ಪ, ಋತನ್ ಕರ್ಕೊಂಡು ಆಟ ಆಡ್ಕೊಂಡು ತಂಗ್ಯಮ್ಮ ಮಾಡು. ನಿನ್ನ ತಂಗ್ಯಮ್ಮ ಚೆನ್ನಾಗಿರ್ಯಾ? ನನ್ನ ಮಕ್ಳೇನಕ್ಕ ತೀಡ್ಕೆ ಮಾಡಲ್ಲ ಕಣಕ್ಕ, ಯಾರನ್ನ ಹೊಡಿಯೋದಾಗಲಿ ಹಂಗೆಲ್ಲ ಮಾಡಲ್ಲ. ಅವರು ಭಾಳ ಸೈಲೆಂಟು. ಎಷ್ಟು ಶಿಸ್ತು ಗೊತ್ತೆ ಹುಡುಗರ್ದು, ನಿಜ ಭಾಳ ಶಿಸ್ತಕ್ಕ. ಒಂದೊಂದು ತಡಿ ತೀಡ್ಕೆ ಮಾಡ್ತವೆ, ಗದ್ರದ್ದು ಏಟ್ಕೆನೆ ಸುಮ್ಕ ಹಾಕ್ತಾರೆ. ಮತ್ತೆ ಇಲ್ಲೋಡು ಪಾಪ ಧರಣಿ, ನೀನು ಏನಾನು ಕೊಡೋದು ಕೊಡು, ಇಕ್ಕಾದಿಕ್ಕು ಎಲ್ಲ ಥರದ ಪ್ರೀತಿ ತೋರಿಸು. ಈಗ ಎಂದಡಿಕೆ ಎದ್ರಕೋಬೇಕು, ಸುಮ್ಮನೆ ಕುತ್ಕೋಬೇಕು. ನೀನು ಹೇಳಿದ ಕೆಲಸ ಹೇಳ್ದಡಿಕೆ ಮಾಡಂಗಿರ್ಬೇಕು. ಎಷ್ಟಾನ ಮಕ್ಕಳು ನುಬ್ಬಿಸ್ಬೇಡ, ಕೊಡಬೇಕು ಇಕ್ಬೇಕು. ಅಲ್ಲಿ ಕುಕ್ಕ ಅಂದಡಿಕೆ ಕುಕ್ಕಬೇಕು, ನಿಂತ್ಕೋಬೇಕು. ನೀನು ಹಂಗಿಕ್ಕಬೇಕು ಹುಡುಗರ್ನ. ಹಂಗೆ ಕಣಕ್ಕ ಪಾಪ ಅವ್ರ ಅಪ್ಪಗೆ ಭಾಳ ಎದ್ರಕಂತಾರೆ. ನಾನೇ ಓದಿಬಿಟ್ರಿ ಸುಮ್ಮನಿರಿ ಅಂತೀನಿ. ಅಂತ ಹಿಂಗೆ ಕಣ್ಬಿಟ್ಟು ತಡ್ಕೆನೆ ಎದ್ರಕೊಬಿಡ್ತಾರೆ ಪಾಪ. ನಾನೇ ಇಂದಾನ ಬೇಡ ಕಣಪ್ಪ, ಒಯ್ಬೇಡ ಸುಮ್ಕಿರು ಅಂತೀನಿ. ಇಲ್ಲ ಅಣ್ಣ, ಅವ್ರು ಏನು ತಿಂತಾರೆ ಎಲ್ಲ ಕೊಡಿಸ್ಲಿ. ಅವ್ರೀಗ ಓದ್ಕೊಂಬಕ್ಕೆ ಬರ್ಕೊಂಬಕ್ಕೆ ಏನು ಬೇಕು ಎಲ್ಲ ಕೊಡೋಣ. ಇಕ್ಕನ ನಾವು ಹೇಳ್ದಂಗೆ ಕೇಳ್ಬೇಕು ಮಕ್ಕಳು. ನಾವು ಇಷ್ಟನ ಈ ತಲೆ ಮೇಲೆ ಇಕ್ಕೊಂಡ್ರೆ ಮುಂದೊಂದಿನ ಈಗ ಇವನು ವರ್ಷನ ಇವಳು ಜಯಕ್ಕ ಹಿಂಗೇನೆ ಮಾಡಿರೋದು. ಅವನ್ನೇನು ಹಂಗೇನೆ ರಾಮ ತಲೆ ಮೇಲೆ ಇಕ್ಕೊಂಡು ಸಣ್ಣ ಅಂತ ಉಪ್ಸಿ ತಲೆ ಮೇಲೆ ಇಕ್ಕೊಂಡು ಇವತ್ತು ಹಿಂಗಾಗಿರೋದು ಇವನು. ಏನಯ್ಯಪ್ಪ ಮಕ್ಳನ್ನ ಸಾಕಿಲ್ಲ ಅದ್ರಾಗ ನಮ್ಮ ಮಳಿ ಅಂದ್ರೆ ಏನು ನನ್ನ ಮಗಳ ಮದುವೆ ಆಗಿ ನನ್ನ ತಕ್ಕ ಬರೋಕ್ಕೆ ಇವರು ಬಗ್ಗವ್ರೆ, ಇವರು ಅವ್ರೇನಿ. ಅವನಿಗೆ ಬರಲ್ಲ ಋತು. ಚೌಕ ಬರಾಡಕ್ಕೆ ನಾನು ಆಡ್ತೀನಿ, ಬಾ ಆಡೋಣ. ಹೋಗಿ ಆಡೋಗ್ರಿ ಪಾಪ, ಅಲ್ಲವ್ರ ಕುಕ್ಕೊಂಡು ಆಡೋಗ್ರಿ ಅಂತ ಮಿಸಣ್ಣ ತಾಂಡು ಬರ್ಕೊಂಡು ಆಡೋಗ್ರಪ್ಪ. ನೀನು ಹೇಳಿದ ಮಾತು 100ಕ್ಕೆ 100 ಸತ್ಯ ಕಣಮ್ಮ. ಈಗ ಮಕ್ಳನ್ನ ಕೊಡ್ಬೇಕು, ಇಕ್ಕದಿಕ್ಬೇಕು, ಹಂಗೆ ಬೆಳೆಸ್ಬೇಕು. ನಮ್ಮ ಅಯ್ಯಮ್ಮನಂಗೆ ನಮ್ಮ ಧರಣಿನ ಭಾಳ ಬೈವಾಗಿ ಬೆಳೆಸಿದ್ಲು. ನಾನು ಹಂಗೆ ಬೋಳೋ ಬೈವಾಗಿ ಬೆಳೆಸಿದ್ದೆ, ಎಲ್ಲೂ ಹೋಗ್ಬಿಡ್ತಿರ್ಲಿಲ್ಲ. ಅವ್ನು ಒಟ್ಟಿನಲ್ಲಿ ಶಿಸ್ತಾಗಿ ಚೆನ್ನಾಗಿದ್ದ. ಇವತ್ತು ಹಂಗೆ ಇದ್ದಾರೆ. ಈ 3 ವರ್ಷದಿಂದ ಆಗತಿ ಪಾಠ ಬಿದ್ದ ಮನೇನೆ ಹಿಂಗೆ ತಂದವನೇ. ಇವತ್ತು ಇನ್ನೊಬ್ರು ಯಾರನ್ನಾಗಿದ್ರು ಇರ್ತಿರ್ಲಿಲ್ಲ ಕಣಮ್ಮ. ನಿಜ ಅವ್ರ ಅಮ್ಮಯ್ಯ ನೋಡ್ದ, ಅವ್ರ ಅಮ್ಮಯ್ಯ ನೆಲಕ್ಕೆ ಬಿತ್ತು, ಅವ್ರ ಅಮ್ಮಯ್ಯ ನೋಡ್ದ. ಹೆಂಡ್ತಿ 3 ತಿಂಗಳು ಕಣಮ್ಮ ಅಯ್ಯಮ್ಮನ ಚೆನ್ನಾಗಿರ್ಲಿಲ್ಲ ಪಾಪ. ಎಲ್ಲ ನೋಡಿ ನಮ್ಮ ಧರಣಿನ ಇವತ್ತು ಇಂಥ ಗೊತ್ತ ನೆನೆಸ್ಕೋಬೇಕು ಕಣಮ್ಮ. ನಿಜ ಅವನು ಮಾಡಿರೋದು ಇದಕ್ಕೆ ದೇವ್ರ ಪರಮಾತ್ಮ. ಅಮ್ಮನೂ ಹಂಗೆ ನೋಡ್ಕೊಂಡವ್ನು, ಹೆಂಡ್ತಿನೂ ಹಂಗೆ ನೋಡ್ಕೊಂಡವ್ನು. 3 ತಿಂಗಳು ಪಾಪ ನೆಲಕ್ಕೆ ಬಿದ್ದು ಅಯ್ಯಮ್ಮ ಎದ್ದಳ್ತಿರ್ಲಿಲ್ಲ. ಏನಿಲ್ಲ ಎಲ್ಲ ಸಾಕ್ರಿ ಮಾಡ್ಯಾನ ಕಣಮ್ಮ. ಅವ್ರ ಅಮ್ಮನ ಸಾಕ್ರಿನೇ ಎಲ್ಲ ಮಾಡ್ಯಾವ. ನಾನು ಇನ್ನೂ ಒಂದಿಟ್ಟು ಸಿದ್ರಿಕೆ ಪಡ್ಕೊಂತಿದ್ದೆ, ಅವನು ಹಂಗಲ್ಲ. ಅದಕ್ಕೆ ಮತ್ತೆ ಮಕ್ಕಳನ್ನ ಇಂಥ ಕಷ್ಟ ಕಾಲದಾಗ ನಮ್ಮ ಕಷ್ಟ ಕಾಲದಾಗ ನೋಡ್ಕೊಂಬಂಗೆ ಬೆಳೆಸ್ಬೇಕು. ಅವ್ರಿಗೆ ಇರಬೇಕು. ಒಬ್ಬೊಬ್ರು ಹಂಗೆ ಹಿಂಗೆ ಅಂತ ಇರ್ತಾರೆ, ಹೇಳಿದ ಮಾತು ಕೇಳಲ್ಲ, ಹೆಂಗಾನ ಆಡ್ತಾರೆ, ಸಾಲ ಮಾಡ್ಕೊಂಡು ನಮ್ಮನ್ನೇನೆ ಹೆಂಗೆ ಬೇಕಂಗೆ ಮಾತಾಡಿ ಕುಡ್ದು ತಿಂದು ಮೆರ್ಕೊಂಡು ಅಂತಾರನ್ನೆಲ್ಲ ನೋಡಿರಿ ಯಪ್ಪ. ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಮ್ಮಂಗೆ ಆಗುತ್ತೆ. ಹ್ಞೂನಣ್ಣ, ಈ ವರ್ಷಗೂ ಈ ಅಮ್ಮ ಕಲಿಸಿದ್ಲು ಅಂದ್ರೆ ಬುದ್ಧಿನ ಹೇಳ್ಬಾರ್ದು. ಈ ನಮ್ಮ ಚಂದ್ರಣ್ಣಗೆ ಬೆಲೆ ಕೊಡ್ತಿರ್ಲಿಲ್ಲ. ನೀನು ಹೇಳ್ಬೇಡ, ನೀನು ಸುಮ್ಕಿರ್ಬೇಕು. ನಮ್ಮ ಹುಡುಗರು ಹೇಳ್ದಂಗೆ ಕೇಳಬೇಕು. ನೀನು ಕೊಡು ದುಡ್ಡು, ಕೊಡೋದೇ ಸುಮ್ಮನೆ ತಗ್ ಕೊಟ್ಟು ಇಬ್ಬರನ್ನು ಒದ್ವನೆ ಇಬ್ಬರು ಸಿಗಿದ್ಲು. ನಾನೇನು ಮಾಡಿದೆ, ನನ್ನ ನಳಿ ಅಂದ್ರೆ ನನ್ನ ದಾರಿಗೆ ತಕ್ಕಂಡು
ನನ್ನ ಮಗಳು ಮದುವೆ ಆದ್ಮೇಲೆ ಅವರು ಮೈಟ್ ಮಾಡ್ತಿರ್ಲಿಲ್ಲ ಅವ್ರು ನಾನು ಸರಿಯಾಗಿ ಬಿಗಿ ಮಾಡಿ ಸರಿಯಾಗಿ ಇದು ಮಾಡಲಿಲ್ಲ ಅಂದರೆ ಇವ್ರು ದಾರಿ ಗೊತ್ತಿರಲಿಲ್ಲ ಇವತ್ತು ಕೇಳು ನಮ್ಮ ಮಂಡ್ಯ ಅಳಿಯನ್ನು ಹೇಳ್ತಾನೆ ನಾನು ನೀನು ಮುಂದುವರಿಯೋಕೆ ಯಾರಪ್ಪ ಕಾರಣ ಅಂತ ಕೇಳು. ನಾನು ಅವತ್ತು ಬಿಗಿ ಮಾಡಿ ನಾನೇನ ಅವತ್ತು ಪೊಟ್ಟು ಹಿಡಿದು ಸರಿಯಾಗಿ ಅವ್ರನ್ನ ಬಿಗಿ ಮಾಡಲಿಲ್ಲ ಅಂದರೆ ಅವರು ಇವನಂಗೆ ಆಗಾರ. ಇವಾಗ ಬಿದ್ದಿ ಏನಕ್ಕೈತೆ ನೋಡಿ, ಈಗಾರು ಬಂದೈತಿ ಇವನಿಗೆ ಅದಿಲ್ಲ. ಈ ಎಮ್ಮನೆ ಕೆಡ್ಸಿರೋದು ಮಕ್ಕಳನ್ನ. ಅದಕ್ಕೆ ಮತ್ತೆ ಮಕ್ಕಳಿಗೆ ಕೊಡಬೇಕು, ಇಕ್ಕದಿಕ್ಬೇಕು, ಎದುರಿಸ್ಬೇಕು, ಭಯ ಇರಬೇಕು ಮಕ್ಕಳಿಗೆ, ತಂದೆ ತಾಯಿ ನೋಡ್ಕೋಬೇಕು ಅಂತ ಎಲ್ಲ ಒಳ್ಳೇದು ಮಾಡಬೇಕು. ಹಿಂಗಿದ್ರೆ ನೋಡಿ ಏನಕ್ಕೆ ಬಂದಂಗೆ ಒಂದ್ರ ಮೇಲೆ ಒಂದು ಯಾತಾದ್ರೂ ಒಂದು. ಈ ಅಮ್ಮ ಹಿಂಗೆ ಮಾಡಿ ಚಂದ್ರಣ್ಣ ಬಂದು ಇವ್ರಿಗೂ ಎಲ್ಲ ಧೈರ್ಯ ಹೇಳ್ತು, ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಂತ. ನಮ್ಮ ಅಣ್ಣ ಅಂತ ಹೇಳಿ ಸುಗುಣನ ಮಾವನ್ನ ನಮ್ಮ ಅಣ್ಣ ಅಂತ ಒಪ್ಕೊಂಡೈತೆ, ಇವನ್ನ ಧರಣಿನ ನನ್ನ ಮಗ ಅಂತ ಒಪ್ಕೊಂಡೈತೆ, ಇವ್ರು ನನ್ನ ಮೊಮ್ಮಕ್ಕಳು ಅಂತ ಒಪ್ಕೊಂಡೈತೆ. ಚಂದ್ರಣ್ಣಗೆ ಗೊತ್ತು ಯಾರನ್ನ ಯಾವ ರೀತಿ ನೋಡಬೇಕು ಅಂತ ಹೇಳಿ. ಅದಕ್ಕೇ ಮಕ್ಕಳನ್ನು ನೀವು ಭಾಳ ಬೈವಾಗಿ ಬೆಳೆಸ್ರಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ರಿ. ತಾಯಿಲದ ಮಕ್ಕಳು ಅಂತ ಎಷ್ಟೋ ಉಪ್ಸಕ್ಕೆ ಹೋಗ್ಬೇಡ್ರಿ. ಇವತ್ತು ಜಯಮ್ಮ ಹಿಂಗೇನೆ ಸುಮ್ಮನೆ ಮಕ್ಕಳಿಗೆ ಹಂಗೆ ಹಿಂಗೆ ಅಂತ ನಯ ಭಯ ಇಲ್ಲಂಗೆ ಬೆಳೆಸಿ ಇವತ್ತು ನಮ್ಮ ವರ್ಷನೂ ಹಾಳಾಗೋಗಿದ್ದೆ. ನಮ್ಮ ವರ್ಷನೂ ಇವತ್ತು ನಾನು ಆಗತ್ತಿಗೆ ನನ್ನ ಅಳಿಯೋದು ಬಂದು ಬಿಗಿ ಬಂದೋಬಸ್ತ್ ಮಾಡಿ ದಾರಿಗೆ ತಗೊಂಡಿದ್ನಿ. ಇವರು ಅವ್ರಂಗೆ ಇದ್ದರು, ಇಬ್ಬರಳು ಅವರೇನೆ ರೇಮನ ಮಕ್ಕಳು. ಹಿಂಗಾಗಿದ್ರು ವರ್ಷ ಇಬ್ಬರೂ. ಇವಾಗ ಒಂದು ದಾರಿಗೆ ಬಂದವ್ರೆ. ಅಳಿ ಅಂದ್ರೆ ನಾನೇ ದಾರಿಗೆ ತಗೊಂಡಿದ್ದು. ಅಳಿ ಅಂದ್ರೆ ನಾನೇ ಹಿಂಗೆ ಅಂತ ಬೈದ್ಬಿಟ್ಟು ನಾನು ದಾರಿ ತಗೊಂಡೆ. ಹೆಂಗೆ ಚೆನ್ನಾಗಿದ್ದಾರೆ ಇವತ್ತು, ಹೆಂಗೆ ಚೆನ್ನಾಗಿದ್ರೆ ಸಾಕು. ಅದಕ್ಕೇನೆ ಇವ್ರಿಗೂ ಮಕ್ಕಳನ್ನ ಭಯವಾಗಿ ಬೆಳೆಸ್ರಿ. ಮುಂದೆ ನಿಮ್ಮ ಮಕ್ಕಳು ಭಾಳ ಒಳ್ಳೆಯರು. ಇವತ್ತು ನೋಡು ನೀವು ಅಣ್ಣಯ್ಯ ಯಾಕೆ ನೆನೆಸ್ಕೊಂತ ಐತಿ? ನನ್ನ ಮಕ್ಕಳು ನನ್ನ ಮಗ ಭಾಳ ಒಳ್ಳೆಯನು, ಅವ್ರ ಅಮ್ಮನೂ ಹೆಂಡ್ತಿನೂ ಭಾಳ ಚೆನ್ನಾಗಿ ನೋಡ್ಕೊಂಡ ಅಂತ ಯಾಕೆ ನೆನೆಸ್ಕೊಂತ ಐತೆ? ಒಳ್ಳೆನಾಗತ್ತೆ ತಾನೆ. ಇವತ್ತು ತಂದೆ ತಾಯಿ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ, ಮಕ್ಕಳು ಒಳ್ಳೆಯರು ಅಂತ ಹೇಳಿದ್ರೆ ಯಾರಾದ್ರೂ ಎಷ್ಟು ಖುಷಿ ಆಗುತ್ತೆ. ಏನಿನ ಮಗ ಅಂತಾನಪ್ಪ ಅಲ್ಲಿ ಬೀದಿಲಿ ಕುಡ್ದು ಮೈಕೊಂಡಿದ್ನಪ್ಪ ಅಂತವ್ನು ಇಂಥವ್ನು ಅಂತಂದರೆ ತಂದೆ ತಾಯಿ ಮನಸ್ಸಿಗೆ ಇಂಥ ಮಕ್ಕಳಿಗೆ ಯಾಕನ ನಾವು ಜನ್ಮ ನೀಡಿದ್ವು ಅಂತ ಅಷ್ಟು ಬೇಜಾರಾಗುತ್ತೆ. ನಿಜ, ಎತ್ತು ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಿದವನು ಮಾತ್ರ ಯಾವತ್ತು ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ಅವ್ನು ಏನೇ ಮಾಡಲಿ, ಅವನು ಎಷ್ಟೇ ಕೋಟಿಗಿರಲಿ, ಅದೆಲ್ಲ ಒಂದು ಕಡೆಗೆ ತೋರಿಸುತ್ತೆ. ಎತ್ತು ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಿದ್ರೆ ಯಾರು ಉದ್ಧಾರ ಆಗಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.